ಆರ್ಯನ ಪ್ರತಿಕ್ರಿಯೆ ಏನೇ ಇದ್ರೂ ಬರ್ಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ನಿತ್ಯ ಅಂದ್ಲು ಅನ್ವಿತಾ. ಹೇಳಿದ ಮಾತು ಕೇಳಿದ್ರೆ ನೀನು ಅನ್ವಿತಾ ಯಾಕೆ ಆಗ್ತೀಯ ಹೇಳು, ನಡಿ ಅಂತ ಔಷಧಿಗಳನ್ನ ತಗೊಂಡು ಅನ್ವಿತಾ ಮತ್ತು ನಿತ್ಯ ಆಚೆ ಬಂದರು. ವಿಜಯ್ ಅವರಿಗಾಗಿ ಹೊರ ಕಾಯ್ತಿದ್ದ. ಥ್ಯಾಂಕ್ ಯು ವಿಜಯ್, ನಮಗಾಗಿ ಇಷ್ಟು ಹೊತ್ತು ಕಾಯ್ದಿದ್ದಕ್ಕೆ ಅಂದ್ಲು ಅನ್ವಿತಾ. ಪರವಾಗಿಲ್ಲ ಅನ್ವಿತಾ, ಬನ್ನಿ ನಿಮ್ಮನ್ನು ಮನೆ ಹತ್ರ ಬಿಟ್ಟು ಬರ್ತೀನಿ, ಇವತ್ತು ರೆಸ್ಟ್ ತಗೋ ಅಂದ ವಿಜಯ್. ಆದರೆ ಆರ್ಯನಿಗೆ ನಾವು ಹೇಳಿಲ್ವಲ್ಲ. ಆರ್ಯನಿಗೆ ನಾನು ಹೇಳ್ತೀನಿ ಅನ್ವಿತಾ, ಈಗಾಗಲೇ ನಿನಗೆ ಆರೋಗ್ಯ ಸರಿ ಇಲ್ಲ ಅಂತ ಅವನಿಗೆ ಹೇಳಿದ್ದೀನಿ ಅಂತ ವಿಜಯ್ ಅವರನ್ನು ಮನೆ ಹತ್ರ ಬಿಟ್ಟು ಮತ್ತೆ ಆಫೀಸಿಗೆ ಬಂದ. ವಿಜಯ್ ನನ್ನ ನೋಡಿದ ಕೂಡಲೇ ಆಯಿತಾ ತಮ್ಮ ಸಹಾಯ ಕಾರ್ಯಕ್ರಮಗಳೆಲ್ಲ ಅಂತ ಆರ್ಯ ವ್ಯಂಗ್ಯವಾಗಿ ಕೇಳ್ದ. ನಿಜವಾಗಿ ಅವಳಿಗೆ ಆರೋಗ್ಯ ಸರಿ ಇರಲಿಲ್ಲ ಕಣೋ, ಹಾಸ್ಪಿಟಲ್ಗೆ ತೋರಿಸಿ ಮನೆ ಹತ್ರ ಬಿಟ್ಟು ಬಂದೆ. ನೀನು ಕೂಡ ಅಲ್ಲೇ ಇರಬಾರ್ದಿತ್ತಾ, ಮತ್ತು ಇಲ್ಲಿಗೆ ಯಾಕೆ ಬಂದೆ ಅಂದ ವಿಜಯ್. ನಾನು ಅಲ್ಲೇ ಇದ್ದರೆ ನೀನು ಒಬ್ಬನೇ ಆಗ್ತಿಲ್ಲ ಅಂತ ಬಂದೆ ಅಷ್ಟೇ, ಏನು ಕೆಲಸ ಮುಗಿತಾ, ಮನೆಗೆ ಹೋಗೋಣವಾ ಅಂದ ವಿಜಯ್ ಕೇಳ್ದ. ಅಸಲಿಗೆ ಕೆಲಸ ಯಾರು ಮಾಡಿದ್ರು? ಅವಳ ಜೊತೆಗಿನ ಜಗಳದಲ್ಲೇ ದಿನ ಕಳೆದು ಹೋಗ್ತಿದೆ. ಅವಳ ಮುಖ ನೋಡಿದ್ರೆ ಕೆಲಸ ಮಾಡಬೇಕು ಅಂತ ಕೂಡ ಅನ್ನಿಸ್ತಿಲ್ಲ. 1 ಗಂಟೆ ಕಾಯಿ, ಈ ಕೆಲಸ ಮುಗಿಸಿ ಹೋಗೋಣ ಅಂತ ವಿಜಯ್ನನ್ನು ಅವನ ಕೋಣೆಯಲ್ಲಿ ಕೂರಿಸಿ ಕೆಲಸ ಮುಗಿಸಿ ನಂತರ ಇಬ್ಬರು ಮನೆಗೆ ಹೊರಟರು. ಆರ್ಯನಿಗೆ ಹೇಳಿದೆ ಕೇಳದೆ ಆಫೀಸ್ನಿಂದ ಹೋಗಿದ್ದಕ್ಕೆ ನಾಳೆ ಏನಾದರೂ ಅಂತಾನಾ, ಇದನ್ನೇ ನೆಪವಾಗಿಟ್ಕೊಂಡು ಮತ್ತೆ ಎಷ್ಟು ಗಲಾಟೆ ಮಾಡ್ತಾನೋ ಅಂತ ಅನ್ವಿತಾ ಟೆನ್ಷನ್ ಮಾಡ್ಕೊಳ್ತಿದ್ಲು. ಓಯ್, ಹಸಿವಾದರೆ ಊಟ ಮಾಡೇ, ಆ ಉಗುರುಗಳನ್ನ ಯಾಕೆ ಕಡಿತಿದ್ಯಾ ಅಂತ ನಿತ್ಯ ಗದರಿದ್ಲು. ಅಲ್ಲೇ ನಿತ್ಯ, ಹಸಿವಿಲ್ಲ, ಆರ್ಯನಿಗೆ ಹೇಳದೆ ಆಫೀಸ್ನಿಂದ ಬಂದಿದ್ದೀವಲ್ಲ, ನಾಳೆ ಮತ್ತೆ ಏನಾದರೂ ಅಂತ ನೀನು ಅಂತ ಯೋಚಿಸ್ತಾ ಇದ್ದೀನಿ. ಆರೋಗ್ಯ ಹಾಳಾಗಿದೆ ಅಂತ ಅವನಿಗೆ ಕೂಡ ಗೊತ್ತು ತಾನೇ. ನೀನು ನಾಳೆ ಬಗ್ಗೆ ಇವತ್ತು ತಲೆ ಕೆಡಿಸ್ಕೊಳ್ಬೇಡ, ಮೊದಲು ಮಾತ್ರೆ ತೊಗೊಂಡು ಮಲ್ಕೋ. ಸರಿ ಅಂತ ಮಾತ್ರೆ ತಗೊಂಡು ಅನ್ವಿತಾ ಮಲಗಿದ್ಲು. ಆ ದಿನ ತುಂಬ ಸುಸ್ತಾಗಿದ್ದರಿಂದ ಅವಳಿಗೆ ಬೇಗನೆ ನಿದ್ದೆ ಬಂತು. ಅನ್ವಿತಾ ನಿದ್ದೆ ಹೋದ್ಮೇಲೆ ನಿತ್ಯಾಗೆ ಒಂದು ಫೋನ್ ಬಂತು. ಹಲೋ ವಿಜಯ್, ನಾನು ನಿತ್ಯ, ಒಂದು ಸಲ ನಿಮ್ಮ ಮನೆ ಹೊರಗೆ ಬಾ, ನಾನು ಇಲ್ಲೇ ಇದ್ದೀನಿ, ನಿನ್ನ ಜೊತೆ ಮಾತಾಡಬೇಕು ಅಂದ ವಿಜಯ್. ಸರಿ ವಿಜಯ್, ಬರ್ತೀನಿ, 1 ನಿಮಿಷ ಅನ್ನುತ್ತಾ ಈಗ ನನ್ನ ಹತ್ರ ಅವನಿಗೆ ಏನು ಕೆಲಸ ಇರಬಹುದು, ಏನು ಮಾತಾಡಬೇಕು ಅಂದ್ಕೊಂಡಿದ್ದಾನೆ ಅಂತ ಯೋಚಿಸ್ತಾ ನಿತ್ಯ ಗೇಟ್ ತೆಗೆದು ಹೊರಗೆ ಬಂದಳು. ವಿಜಯ್ ತನ್ನ ಕಾರಿಗೆ ಹೊರಗೆ ನಿಂತಿದ್ದ. ಏನು ವಿಜಯ್, ಏನೋ ಮಾತಾಡಬೇಕು ಅಂದ್ಯಲ್ಲ ಅಂದ್ಲು ನಿತ್ಯ ಅವನ ಎದುರಿಗೆ ಹೋಗಿ. ಅನ್ವಿತಾ ಇವಾಗ ಗರ್ಭಿಣಿನಾ ಅಂತ ನೇರವಾಗಿ ಕೇಳ್ದ ವಿಜಯ್. ಹೌದು ಅಂದ್ಲು ನಿತ್ಯ. ಈ ವಿಷಯ ಹಾಸ್ಪಿಟಲ್ನಲ್ಲಿ ವಿಜಯ್ಗೆ ತಿಳಿದಿದೆ ಅಂತ ಅವಳಿಗೆ ಅರ್ಥ ಆಯಿತು. ಮತ್ತೆ ಆ ಮಗು ಯಾರ್ದು ಅಂತ ವಿಜಯ್ ಅನುಮಾನದಿಂದ ಕೇಳ್ದ. ಆ ಮಗು ಆರ್ಯನ್ ಮಗುವೆ ವಿಜಯ್ ಅಂತ ಸಲೀಸಾಗಿ ಹೇಳಿದ್ಲು ನಿತ್ಯ. ಆದರೆ ಹೇಗೆ, ಅವರಿಬ್ಬರಿಗೂ ಆಗುತ್ತಲೇ ಇರಲಿಲ್ವಲ್ಲ, ಇಷ್ಟೆಲ್ಲ ಹೇಗೆ ನಡೀತು ಅಂತ ವಿಜಯ್ ಗೊಂದಲದಿಂದ ಕೇಳ್ದ. ಅದು ಅವತ್ತು ಅನ್ವಿತಾಳ ನಿಶ್ಚಿತಾರ್ಥದ ಸಮಯದಲ್ಲಿ ನೀವು ಊರಿಗೆ ಬಂದಿದ್ರಲ್ಲ, ಅಲ್ಲಿ ಆ ದಿನ ನಡೆದಿದ್ದೆಲ್ಲವನ್ನ ವಿಜಯ್ಗೆ ವಿವರಿಸಿದ್ಲು ನಿತ್ಯ. ಛೇ, ಎಷ್ಟೇ ಸಿಟ್ಟಿದ್ರೂ ಅವನು ಹೇಗೆ ಮಾಡ್ದ, ಅದರ ಪರಿಣಾಮವನ್ನು ಅವನು ಊಹಿಸಿರ್ಲಿಕ್ಕಿಲ್ಲ. ಈಗ ಈ ವಿಷಯ ಆರ್ಯನಿಗೆ ತಿಳಿದಿಲ್ಲ ತಾನೇ ಅಂತ ಕೇಳಿದ ವಿಜಯ್. ಇಲ್ಲ ವಿಜಯ್, ಯಾವಾಗಲಾದರೂ ತಿಳಿಲೇಬೇಕು, ನೀನೇ ಮೊದಲು ಹೇಳು. ಅನ್ವಿತಾ ಅಂದರೆ ಅವಳು ಹೇಳ್ತಿಲ್ಲ, ತುಂಬ ಹಠಮಾರಿ ಆಗಿದ್ದಾಳೆ. ಅತ್ತ ಆರ್ಯ ಅಂದರೆ ಅವಳಿಗೆ ಪ್ರಾಣ, ಪ್ರೀತಿ ಎಲ್ಲವೂ ಇದೆ, ಆದರೆ ಅವನ ಹತ್ರ ಮಾತ್ರ ಹೋಗಲ್ಲ ಅಂತಾಳೆ. ಮಗು ಹುಟ್ಟಿದ ಮೇಲೂ ನಾನು ಒಬ್ಬಂಟಿಯಾಗಿ ಬದುಕ್ತೀನಿ, ನನಗೆ ಯಾರೂ ಬೇಡ, ನನಗೆ ನನ್ನ ಮಗು ಸಾಕು ಅಂತಾಳೆ. ನನಗೇನು ಮಾಡಬೇಕಂತ ತಿಳಿತಾ ಇಲ್ಲ. ಕನಿಷ್ಠ ಇಬ್ಬರು ಒಂದೇ ಕಡೆ ಇದ್ದರೆ ಇಬ್ಬರು ಮನಸ್ಸು ಬದಲಾಗಬಹುದು ಅಂತ ಅಂದ್ಕೊಂಡ್ರೆ ಇವರು ಪ್ರತಿದಿನ ಜಗಳ ಮಾಡ್ತಿದ್ದಾರೆ. ಇವ್ರ ಸಿಟ್ಟು ತಣ್ಣಗಾಗೋದು ಹೇಗೆ
ಇವರು ಒಂದಾಗೋದು ಹೇಗೆ ವಿಜಯ್ ಅಂತ ನಿತ್ಯ ಬೇಸರದಿಂದ ಅಂದ್ಲು. ಈಗ ಈ ವಿಷಯ ತಿಳಿದರೆ ಆರ್ಯ ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತ ಊಹಿಸೋದಕ್ಕೂ ಅಸಾಧ್ಯ ನಿತ್ಯ. ಅವನು ಪಾಸಿಟಿವ್ ಆಗಿ ಪ್ರತಿಕ್ರಿಯಿಸಿದ್ರೆ ಪರವಾಗಿಲ್ಲ, ಆದರೆ ಮಗು ಇದೆ ಅಂತ ಅನ್ವಿತಾಳನ್ನು ತನ್ನ ಹತ್ರ ಕರೆದಾಗ ಅವಳು ಬರಲ್ಲ ಅಂದರೆ ಅವನೇನು ಮಾಡ್ತಾನೋ ನನಗೆ ತುಂಬ ಭಯ ಆಗ್ತಾ ಇದೆ. ಇವರಿಬ್ಬರು ಸಿಟ್ಟಿನ ಮಧ್ಯೆ ಮಗುವಿನ ಬಗ್ಗೆ ಯೋಚಿಸೋ ಸ್ಥಿತಿಯಲ್ಲಿ ಇವರು ಇರ್ತಾರಾ? ಇವರ ಜೀವನ ಯಾಕಿಷ್ಟು ಕಷ್ಟ ಆಯಿತು ಅಂತ ತಿಳಿತಿಲ್ಲ. ಮೊದಲು ಎಷ್ಟು ಚೆನ್ನಾಗಿದ್ರು ಇಬ್ಬರು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಕೊನೆಗೆ ಹೀಗೆ ಯಾರು ಇಲ್ಲದಂತ ಆಗ್ಬಿಟ್ರಲ್ಲ ಅಂದ ವಿಜಯ್. ಅದೇ ವಿಜಯ್, ನನಗೇನು ಮಾಡಬೇಕು ಅಂತ ತಿಳಿತಾ ಇಲ್ಲ. ನೋಡೋಣ ನಿತ್ಯ, ಅನ್ವಿತಾ ಅವನ ಮುಂದೆ ಇರ್ತಾಳಲ್ಲ, ಅವನಿಗೆ ತಿಳಿದ ದಿನ ಅವನು ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತ ನೋಡಿ ಮಾತಾಡೋಣ. ಈಗ ಅವಳ ಆರೋಗ್ಯ ಹೇಗಿದೆ, ಮಗು ಚೆನ್ನಾಗಿದೆಯಾ ಅಂತ ಕೇಳಿದ ವಿಜಯ್. ಎಲ್ಲ ಚೆನ್ನಾಗಿದೆ, ಸ್ಕ್ಯಾನಿಂಗ್ ಕೂಡ ಮಾಡಿದ್ರು, ಮಗು ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದರು. ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ಮನೆಯಲ್ಲಿರು, ಕೆಲಸ ಬೇಡ ಅಂದರೆ ಇಲ್ಲ, ನಾನು ಖಂಡಿತ ಕೆಲಸ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಇವಳನ್ನ ಹೇಗೆ ಬದಲಿಸಬೇಕು ಅಂತ ನಂಗೆ ತಿಳಿತಿಲ್ಲ. ಮಗು ಎಲ್ಲ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದರು, ಆದರೆ ಅವಳಿಗೆ ತುಂಬ ವಿಶ್ರಾಂತಿ ಬೇಕು. ಕೆಲಸ ಮಾಡೋದು ಬೇಡ ಅಂದರೆ ಕೇಳ್ತಾ ಇಲ್ಲ. ಮೊದಲು ನಾನು ಖಂಡಿತ ಕೆಲಸ ಮಾಡ್ತೀನಿ ಅಂತ ಹಠ ಹಿಡ್ದಿದ್ದಾಳೆ. ಅವಳನ್ನ ಚೇಂಜ್ ಮಾಡೋದಕ್ಕೆ ನನ್ನಿಂದ ಅಂತೂ ಆಗ್ತಾ ಇಲ್ಲ ವಿಜಯ್ ಅಂದ್ಲು ನಿತ್ಯ. ಏನು ಮಾಡ್ತೀಯ ನಿತ್ಯ, ಇಬ್ಬರು ಹಠಮಾರಿಗಳೇ, ಯಾರ ಮಾತನ್ನು ಕೇಳೋರಲ್ಲ. ಏನು ನಡೆದಿದೆಯೋ ನಮಗೆ ಪೂರ್ತಿ ತಿಳಿದಿಲ್ಲ, ಆದರೆ ಒಂದೇ ಒಂದು ಘಟನೆ ಇವರಿಬ್ಬರ ಜೀವನವನ್ನು ಇಷ್ಟು ಹಾಳು ಮಾಡಿದೆ. ಸರಿ, ನಾವು ಮಾಡಬೇಕಾದನ್ನು ಮಾಡೋಣ. ಅವರ ಜೀವನ ಏನು ಬರೆದಿದೆಯೋ ಹಾಗೆ ನಡೀಲಿ. ಈಗ ತಡ ಆಯಿತು, ನಾನು ಮನೆಗೆ ಹೋಗ್ತೀನಿ ಅಂದ ವಿಜಯ್. ಸರಿ ವಿಜಯ್, ಈ ವಿಷಯವನ್ನು ನೀನು ಆರ್ಯನಿಗೆ ಹೇಳ್ತೀಯಾ ಅಂತ ಕೇಳಿದ್ಲು ನಿತ್ಯ. ಇಲ್ಲ ನಿತ್ಯ, ಈ ವಿಷಯ ಅನ್ವಿತಾಳೆ ಅವನಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಇದು ಅವರಿಬ್ಬರು ಮಾತಾಡ್ಕೊಳ್ಬೇಕಾದಂಥ ವಿಷಯ. ಅವನಿಗೆ ಯಾವಾಗ ತಿಳಿಯುತ್ತೋ ಕಾಯೋಣ ಅಷ್ಟೇ. ಬಾಯ್ ನಿತ್ಯ, ಅನ್ವಿತಾ ಜಾಗ್ರತೆ ಅಂತ ವಿಜಯ್ ಅಲ್ಲಿಂದ ಹೊರಟು ಹೋದ. ವಿಜಯ್ ಹೋದ್ಮೇಲೆ ನಿತ್ಯ ಒಂದು ಸಲ ಅನ್ವಿತಾಳ ಕೋಣೆಗೆ ಹೋಗಿ ಅವಳನ್ನ ನೋಡಿ ಮತ್ತೆ ತನ್ನ ಕೋಣೆಗೆ ಹೋಗಿ ಮಲಗಿದ್ಲು. ಮರುದಿನ ಆರ್ಯ ತನ್ನ ಕ್ಯಾಬಿನ್ನಲ್ಲಿ ಕೂತಿದ್ದಾಗ ಅವನ ಮುಂದೆ ನಿಂತಿದ್ದ ಅನ್ವಿತಾಳನ್ನೇ ನೋಡ್ತಾ ಇದ್ದ. ಅನ್ವಿತಾ ಶಾಲೆಯಲ್ಲಿ ಬಳಪ ತಿನ್ನುವಾಗ ಟೀಚರ್ಗೆ ಸಿಕ್ಕಿಬಿದ್ದ ಮಗುವಿನಂತೆ ಆರ್ಯನ ಮುಂದೆ ತಡಬಡಾಯಿಸ್ತಾ ನಿಂತಿದ್ಲು. ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಆರ್ಯ ತನ್ನ ಕೈಲಿದ್ದ ಪೆನ್ ಆಡಿಸ್ತಾ ಕೇಳ್ದ. ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಸರ್, ಹಾಸ್ಪಿಟಲ್ಗೆ ಹೋಗಿ ಹಾಗೆ ಮನೆಗೆ ಹೋದೆ. ವಿಜಯ್ ನಿಮಗೆ ಹೇಳ್ತೀನಿ ಅಂದಿದ್ದ ಅಲ್ವಾ ಅಂದ್ಲು ಅನ್ವಿತಾ. ಆಫೀಸ್ನಿಂದ ಹೊರಗೆ ಹೋಗುವಾಗ ನನ್ನ ಅನುಮತಿ ತಗೊಂಡಿದ್ಯಾ ಅಥವಾ ಮನೆಗೆ ಹೋಗುವಾಗ ನನ್ನನ್ನು ಕೇಳಿದ್ಯಾ ಅಂತ ಆರ್ಯ ತೀಕ್ಷ್ಣವಾಗಿ ಅನ್ವಿತಾಳ ಕಣ್ಣುಗಳನ್ನೇ ನೋಡ್ತಾ ಕೇಳ್ದ. ಇಲ್ಲ ಸರ್ ಅಂದ್ಲು ಅನ್ವಿತಾ ಮೆಲ್ಲಗೆ. ರಸ್ತೆ ಬದಿ ತಿಂಡಿ ತಿನ್ನೋದು, ಆಫೀಸಿಗೆ ಬಂದು ಹರಟೆ ಹೊಡೆಯೋದು, ಇಲ್ಲಿ ಕೆಲಸ ಮಾಡೋದೇನು ಇರಲ್ಲ. ಆ ತಿಂಡಿ ತಿಂದು ಆರೋಗ್ಯ ಹಾಳು ಮಾಡಿಕೊಂಡು ಹಾಸ್ಪಿಟಲ್ ಅಂತ ಸುತ್ತೋದು, ಆಫೀಸ್ಗೆ ಬರದೇ ಇರೋದು, ಇದೆ ಅಲ್ವಾ ನಿನ್ನ ಕೆಲಸ ಅಂದ ಆರ್ಯ. ಅಯ್ಯೋ ಅದೇನಿಲ್ಲ ಸರ್, ನಿಜವಾಗಿಯೂ ಆರೋಗ್ಯ ಸರಿ ಇಲ್ಲ ಅಂತ ಹೇಳುತ್ತಾ ಅನ್ವಿತಾ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ನಿನ್ನಿಂದಲೇ ಅಲ್ವಾ ನನಗೆ ನಿನ್ನೆ ಹೊಟ್ಟೆ ನೋವು ಬಂದಿದ್ದು, ನೀನಷ್ಟು ಬೈದಿದ್ದಕ್ಕೆ ನಮ್ಮ ಮಗುವಿಗೆ ಏನಾಗುತ್ತೋ ಅಂತ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ. ಇನ್ನೊಮ್ಮೆ ಆ ರಸ್ತೆ ಬದಿ ತಿಂಡಿ ತಿನ್ನಬೇಡ. ಇವತ್ತಿನ ಕೆಲಸ ಆದರೂ ಸರಿಯಾಗಿ ನೋಡು ಹೋಗು. ನಿನ್ನ ಪಿಯಾಗಿ ಇಟ್ಕೊಂಡಿದ್ದೆ ವೇಸ್ಟ್. ನಿನ್ನ ಕೆಲಸವನ್ನು ನಾನೇ ಮಾಡಬೇಕಾಗ್ತಿದೆ ಅಂತ ಆರ್ಯ ಗದರಿ ತನ್ನ ಕೆಲಸದಲ್ಲಿ ಮುಳುಗ್ದ. ಸರಿ ಸರ್ ಅಂತ ಅನ್ವಿತಾ ತನ್ನ ಟೇಬಲ್ ಹತ್ತಿರ ಹೋಗಿ ಮನಸ್ಸಿನಲ್ಲೇ, ಎಲ್ಲೋ ಆರ್ಯ, ಈ ಸಮಯದಲ್ಲಿ ನಿನ್ನ ಹತ್ತಿರವಿದ್ದು ನಿನ್ನಿಂದ ಸೇವೆ ಮಾಡಿಸ್ಕೊಳ್ಬೇಕು ಅನ್ನೋ ಆಸೆ ಇದೆ, ಆದರೆ ನನ್ನ ಅಡಿಬರಹ ಹೀಗಿದೆ. ನೀನು ಪ್ರೀತಿ ಪಡೆಯೋ ಅದೃಷ್ಟ ನನಗೆ ಈ ಜನ್ಮದಲ್ಲಿ ಇಲ್ಲದಂತಾಗಿದೆ. ಇನ್ನು ನನ್ನ ಹೊಟ್ಟೆಯಲ್ಲಿರೋ ಮಗುವಿಗೂ ನಿನ್ನ ಪ್ರೀತಿ ಸಿಗೋ ಅದೃಷ್ಟ ಇಲ್ಲದಂತಿದೆ. ಅದು ಕೂಡ ನನ್ನ ಹಣೆಬರಹವೇ.
ಯಾರ ಪ್ರೀತಿಯೂ ಸಿಗದೆ ಜೀವನ ಇಷ್ಟು ಘೋರವಾಗುತ್ತೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಆರ್ಯ. ಹೀಗಾಗುತ್ತೆ ಅಂತ ಮುಂಚೆ ತಿಳಿದಿದ್ರೆ ನಿನ್ನ ಮೇಲಿನ ಪ್ರೀತಿಯನ್ನೇ ಸಾಯಿಸ್ತಿದ್ದೆ. ಆದರೆ ನಿನ್ನ ಮೇಲಿನ ಪ್ರೀತಿ ಸಾಯಿಸೋದು ಅಂದರೆ ನನ್ನನ್ನು ನಾನೇ ಸಾಯಿಸ್ಕೊಂಡಂತೆ. ಅದು ಆಗದ ಕೆಲಸ. ಯಾಕೆ ನನಗೆ ಹೀಗಾಗಬೇಕು? ನಿನ್ನ ಪ್ರೀತಿ ಬೇಕು ಅಂತಿದೆ, ಆದರೆ ಅದನ್ನು ಪಡೆಯೋ ಅದೃಷ್ಟ ನನಗಿಲ್ಲ. ಏನು ಮಾಡೋದು? ನನ್ನ ಜೀವನವೇ ಇಷ್ಟು ಅಂತ ಅಂದ್ಕೊಳ್ತಾ ಅನ್ವಿತಾ ಕೆಲಸ ಮಾಡೋ ಮಧ್ಯೆ ಮಧ್ಯೆ ಆರ್ಯನನ್ನು ಕದ್ದು ನೋಡ್ತಿದ್ಲು. ಹೀಗೆ ನನ್ನ ನೋಡ್ತಿದ್ರೆ ನಮ್ಮ ಮಗು ಅಚ್ಚ ನಿನ್ನಂತೆ ಹುಟ್ಟುತ್ತೇನೋ ಅಲ್ವಾ ಅಂತ ತನ್ನಲ್ಲೇ ನಗ್ತಾ ಇದ್ಲು. ಹಾಗಾಗಿ ಅವನ್ನೇ ನೋಡ್ತಿದ್ಲು. ಅನ್ವಿತಾ ನಗ್ತಾ ಇರೋದು ನೋಡಿದ ಆರ್ಯ, ಇವಳಿಗೇನಾದರೂ ಹುಚ್ಚಿಡ್ತಿದ್ಯಾ, ತನ್ನಲ್ಲೇ ನಗ್ತಿದ್ದಾಳೆ ಅಂತ ಅವಳನ್ನೇ ನೋಡ್ತಿದ್ದ. ಅನ್ವಿತಾ ಆರ್ಯನ ಕಡೆ ನೋಡಿದಾಗ ಅವಳನ್ನೇ ನೋಡ್ತಾ ಇರೋದು ಕಂಡು ಅವಳು ಗಾಬರಿ ಆದ್ಲು. ಕೆಲಸ ಮಾಡೋ ಆಸೆ ಇದೆಯಾ ಅಥವಾ ಸುಮ್ಮನೆ ನಗ್ತಾ ಹರಟೆ ಹೊಡೆಯೋದೇ ಇದೆಯಾ ನಿನ್ನ ಹತ್ರ ಅಂದ. ಕೆಲಸ ಮಾಡ್ತಿದ್ದೀನಿ ಸರ್. ನಾನು ನಿಮ್ಮನ್ನು ತೊಂದರೆ ಕೊಡಲಿಲ್ವಲ್ಲ, ಯಾಕೆ ಹೀಗಂತಿದ್ದೀರಿ ಅಂದ್ಲು. ಏನೋ ನಿನ್ನನ್ನು ನೋಡಿದ್ರೆ ಕೆಲಸ ಮಾಡೋಳಂತೆ ಕಾಣ್ತಾ ಇಲ್ಲ, ಯಾವುದೋ ಟೈಮ್ ಪಾಸ್ಗೆ ಆಫೀಸಿಗೆ ಬರುವವಳಂತೆ ಕಾಣ್ತಾ ಇದೆಯಾ ನನಗೆ. ನಾನು ಟೈಮ್ ಪಾಸಿಗೆ ಬಂದರೆ ಈ ಕೆಲಸನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಅನ್ವಿತಾ ಸಿಟ್ಟಿನಿಂದ ಕೇಳಿದ್ಲು. ಮಾಡ್ತಿದ್ಯಾ ಬಿಡು, ಯಾವುದು ಮಾಡಬೇಕೋ ಬೇಡವೋ ಅಂತ ಮಾಡ್ತಿದ್ಯಾ, ಅದಕ್ಕೆ ಕೆಲಸ ಅಂತ ಹೆಸರಿಡಬೇಡ ಅಂತ ವ್ಯಂಗ್ಯವಾಗಂದ ಆರ್ಯ. ನಾನು ನಿಜವಾಗಿಯೂ ಕೆಲಸ ಮಾಡ್ತಿದ್ದೀನಿ ಸರ್, ನಿಮಗೆ ಕಾಣ್ತಿಲ್ಲ ಅಷ್ಟೇ ಅಂತ ಅನ್ವಿತಾ ಅಮಾಯಕವಾಗಿ ನೋಡಿದ್ಲು. ನೀನು ಹೇಳೋದನ್ನು ನಂಬೋದಕ್ಕೆ ನಾನು ಸಿದ್ಧ ಇಲ್ಲ, ಸುಮ್ಮನೆ ಕೆಲಸ ನೋಡ್ಕೊ ಅಂತ ಆರ್ಯ ತನ್ನ ಕೆಲಸದಲ್ಲಿ ಮುಳುಗ್ದ. ಹೇಗೆ ನೋಡ್ತಿದ್ದಾಳೆ ನೋಡು, ಈ ಕಳ್ಳ ಮುಖದಿಂದಲೇ ಅಲ್ವಾ ನನ್ನ ಜೀವನ ಹಾಳು ಮಾಡಿದ್ದು. ನನ್ನ ಹತ್ರ ಇದ್ದದನ್ನೆಲ್ಲ ಕಿತ್ಕೊಂಡಿದ್ಯಾ, ನನ್ನ ಪ್ರಾಣವನ್ನೇ ತೆಗೆದಿದ್ಯಾ ಅಂದ್ಕೊಂಡ ಆರ್ಯ ಏನು ಯೋಚಿಸಿದ್ದಾನೆ ಅಂತ ಅನ್ವಿತಾಗ ಅರ್ಥ ಆಯಿತು. ನಿನ್ನಿಂದ ಎಷ್ಟು ಪ್ರೀತಿ ಪಡಿಬೇಕು ಅಂದ್ಕೊಂಡು ಈಗ ಅಷ್ಟೇ ಅಸಹ್ಯ ಪಡ್ತಿದ್ದೀನಿ. ನಿನ್ನ ಪ್ರೀತಿ ಪಡೆಯೋ ಅರ್ಹತೆ ನನಗಿಲ್ವೇನೋ ಆರ್ಯ? ಹೀಗೆ ನಿನ್ನನ್ನು ನೋಡ್ತಾ ಇದ್ದರೆ ಮಗು ನಿನ್ನಂತೆ ಹುಟ್ಟಬಹುದು, ಮಗು ಬರಲಿದೆ ಅಂತ ನಿಂಗೆ ತಿಳಿದ್ರೆ ನೀನು ಏನು ಮಾಡ್ತೀಯೋ ಅಂತ ಅಂದ್ಕೊಳ್ಳುವಾಗ ಓಯ್ ಅಂತ ಆರ್ಯ ಗಟ್ಟಿಯಾಗಿ ಕರೆದಿದ್ದಕ್ಕೆ ಅನ್ವಿತಾ ಅವನ ಕಡೆ ನೋಡಿದ್ಲು. ಏನು ಯೋಚಿಸ್ತಿದ್ಯಾ, ಇನ್ನು ಯಾರನ್ನು ನೋಯಿಸ್ಬೇಕು ಅಂತಾನಾ? ಆರ್ಯ ಕೋಪದಿಂದ ಆ ಮಾತಂದ. ನಾನಾಗೆಲ್ಲ ಯೋಚಿಸ್ತಿಲ್ಲ ಸರ್ ಅಂದ್ಲು ಅನ್ವಿತಾ. ಊಟದ ಸಮಯ ಆಗಿದೆ ಅಂತ ಗೊತ್ತಿಲ್ವಾ ನಿನಗೆ ಅಂದ. ಅನ್ವಿತಾ ಸಮಯ ನೋಡಿ ಸರಿ ಸರ್, ನಾನು ಊಟ ಮಾಡಿ ಬರ್ತೀನಿ ಅಂತ ನಿತ್ಯ ಹತ್ರ ಹೋದ್ಲು. ಇಬ್ಬರು ಊಟ ಮಾಡಲು ಕ್ಯಾಂಟೀನ್ಗೆ ಹೋದರು. ಆದರೆ ಆ ಊಟದ ವಾಸನೆಗೆ ಅನ್ವಿತಾಗ ವಾಂತಿ ಬಂದಂತಾಯಿತು. ಊಟದ ಡಬ್ಬ ತೆಗೆದವಳೆ ಪಕ್ಕಕ್ಕಿಟ್ಟು, ನಿತ್ಯ ಹಸುವಾಗ್ತಿದೆ ಆದರೆ ಊಟ ಒಳಗೋಗ್ತಿಲ್ಲ, ವಾಂತಿ ಬರ್ತಿದೆ ಅಂದ್ಲು ಬೇಸರದಿಂದ. ಅಯ್ಯೋ ಮಾತ್ರೆ ತಗೊಂಡ್ಯಾ ಇಲ್ವಾ? ಬೆಳಿಗ್ಗೆ ತಗೊಂಡೆ ನಿತ್ಯ, ಆದರೂ ಹೀಗಾಗ್ತಿದೆ ಅಂದ್ಲು ಅನ್ವಿತಾ ಸುಸ್ತಾಗಿ. ಜ್ಯೂಸ್ ಏನಾದರೂ ತರಲಾ? ಆಮೇಲೆ ಊಟ ಮಾಡಿವೆ ಅಂತೆ. ತಗೋಬಾ, ಆದರೆ ನಾನು ಹೊರಗೆ ಕುಡಿತೀನಿ, ಇಲ್ಲಿ ವಾಸನೆ ತಡೆಯೋದಕ್ಕಾಗ್ತಾ ಇಲ್ಲ ಅಂತ ಸೆರಗಿನಿಂದ ಮೂಗನ್ನು ಮುಚ್ಚಿಕೊಂಡು ಹೊರಗೆ ಹೋಗಿ ಕೂತ್ಲು ಅನ್ವಿತಾ. ನಿತ್ಯ ಜ್ಯೂಸ್ ತಂದ ಮೇಲೆ ಅನ್ವಿತಾ ಅದನ್ನು ಕಷ್ಟಪಟ್ಟು ಕುಡಿದು, ನೀನು ಹೋಗಿ ಊಟ ಮಾಡು ನಿತ್ಯ, ನನಗಾಗಿ ನೀನು ಹಸ್ಕೊಂಡಿರೋದು ಬೇಡ ಅಂದ್ಲು. ಪರವಾಗಿಲ್ಲ ಬಿಡು, ಒಂದು ಹೊತ್ತು ಊಟ ಮಾಡದೇ ಇದ್ದರೆ ಏನೂ ಆಗಲ್ಲ, ಇವಾಗ ನೀನು ಹೇಗಿದೆ ಅಂತ ಕೇಳಿದ್ಲು ನಿತ್ಯ. ಈಗ ಪರವಾಗಿಲ್ಲ, ಆದರೆ ಏನಾದರೂ ತಿಂದರೆ ವಾಂತಿ ಆಗಬಹುದು, ಆಮೇಲೆ ತಿಂತೀನಿ, ನೀನು ಹೋಗು ಅಂತ ಅನ್ವಿತಾ ಮತ್ತೆ ಆರಿನ ಕೋಣೆಗೆ ಬಂದಳು. ಆರ್ಯ ಊಟ ಮಾಡದೆ ಕೆಲಸ ಮಾಡ್ತಿದ್ದ. ಅನ್ವಿತಾ ಬಂದು ಕೂತ್ಕೊಂಡಿದ್ದನ್ನು ನೋಡಿ ಆರ್ಯ CC ಕ್ಯಾಮ್ರಾದಲ್ಲವಳು ಬರೀ ಜ್ಯೂಸ್ ಕುಡ್ದಿದ್ದನ್ನು ನೋಡ್ದ. ಮತ್ತೆ ಏನು ನಾಟಕ ಮಾಡ್ತಿದ್ದಾಳೆ
ಊಟ ಮಾಡದೆ ಬಿದ್ದು ಹೋಗಿ ಇವತ್ತು ಯಾರನ್ನು ಗಾಬರಿ ಮಾಡಿಸ್ಬೇಕು ಅಂತ ಇವಳ ಪ್ಲ್ಯಾನ್ ಅಂತ ಸಿಟ್ಟಿನಿಂದ ಕೆಲಸ ಮುಂದುವರಿಸ್ತಾ. ಅನ್ವಿತಾ ಕೂಡ ಆರ್ಯ ಊಟ ಮಾಡದೆ ಇರೋದನ್ನ ನೋಡಿ ನೀವು ಊಟ ಮಾಡಲ್ವ ಸರ್ ಅಂತ ಕೇಳಬೇಕು ಅಂತ ಅಂದ್ಕೊಂಡ್ಳು. ಆದರೆ ಕೇಳಿದ್ರೆ ಎಲ್ಲಿ ಬೈತಾನೋ ಅಂತ ಸುಮ್ಮನಾಗ್ಬಿಟ್ಲು. ಮಧ್ಯಾಹ್ನ 3 ಗಂಟೆಗೆ ಆರ್ಯಾನಿ ಅನ್ವಿತಾ ಊಟ ಮಾಡಿಲ್ಲ ಅಂತ ತಿಳಿದು 2 ಜ್ಯೂಸನ್ನು ತರಿಸ್ದ. ಒಂದು ಅನ್ವಿತಾ ಟೇಬಲ್ ಮೇಲಿಡಲು ಹೇಳ್ದ. ಅನ್ವಿತಾ ಹಸಿವಾದ ಕಾರಣ ಜ್ಯೂಸ್ ಗ್ಲಾಸ್ ತೆಗೆದುಕೊಂಡು ವಾಸನೆ ನೋಡಿ ಅಬ್ಬಾ ಇದು ಯಾವ ಜ್ಯೂಸ್ ಅಂತ ಕೇಳಿದ್ಲು. ಪೈನಾಪಲ್ ಜ್ಯೂಸಮ್ಮ. ಅನ್ವಿತಾ ಅಣ್ಣ ನಾನಿದನ್ನು ಕುಡಿಯಲ್ಲ, ಬೇರೆ ಯಾವುದಾದ್ರೂ ಇದ್ದರೆ ತರಿಸಿ ಅಂದ್ಲು. ಆರ್ಯ ಮನಸ್ಸಿನಲ್ಲಿ ಇವಳು ವೇಷಗಳು ನೋಡು ಅಂದ್ಕೊಂಡ. ಕ್ಯಾಂಟೀನಲ್ಲಿ ಇದು ಒಂದೇ ಇರೋದಮ್ಮ ಅಂದರು ಅವರು. ಪರವಾಗಿಲ್ಲ ಅಣ್ಣ ಇದನ್ನು ತಗೊಂಡು ಹೋಗಿ ಅಂದ್ಲು ಅನ್ವಿತಾ. ಹೊರಗಿನಿಂದ ಏನಾದರೂ ತರಲಾ ಅಂದರು. ಬೇಡ ಅಣ್ಣ, ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ಹೋಗ್ತೀವಲ್ವ ಅಂತ ಮತ್ತೆ ಕೆಲಸದಲ್ಲಿ ಮುಳುಗಿದ್ಲು. ಆರ್ಯ ಮತ್ತೆ ಫ್ಯೂನನ್ನು ಕರೆದು ಹಣ ಕೊಟ್ಟು ಹೊರಗಿನಿಂದ ಆರೆಂಜ್ ಜ್ಯೂಸ್ ತರಿಸ್ದ. ಅನ್ವಿತಾ ಬೆರಗಾಗಿ ಆರ್ಯನನ್ನೇ ನೋಡ್ತಾ ಇದ್ಲು. ಆರ್ಯ ಜ್ಯೂಸ್ ಕುಡಿಯುತ್ತಾ ಅನ್ವಿತಾಳನ್ನು ನೋಡಿ ಹೆಂಗೆ ಒಳಗೆ ಗೊಂಬೆ ಅಂತ ಹೇಗೆ ನೋಡ್ತಿದ್ದಾಳೆ, ಇವಳನ್ನ ನೋಡ್ತಿದ್ರೆ ನನಗೆ ಹುಚ್ಚು ಹಿಡಿಯುತ್ತೆ ಅಂದ್ಕೊಂಡು ಅವಳ ಕಡೆ ನೋಡೋದೇ ಬೇಡ ಅಂತ ನಿರ್ಧರಿಸ್ದ. ಫ್ಯೂನ್ ಆರೆಂಜ್ ಜ್ಯೂಸ್ ತಂದು ಕೊಟ್ಟ ಮೇಲೆ ಆರ್ಯ ಅದನ್ನು ಪಕ್ಕಕ್ಕಿಡೋದಕ್ಕೆ ತರಿಸಿದಲ್ಲ ಕುಡಿ ಅಂದ. ಓಹೋ ಈಗ ನನ್ನ ಮೇಲೆ ಪ್ರೀತಿ ಉಕ್ಕಿ ಬರ್ತಿದ್ಯಾ ಅಂದ್ಕೊಳ್ತಾ ಅನ್ವಿತಾ ಜ್ಯೂಸ್ ಕುಡಿದ್ಲು. ಆರ್ಯ ಅವಳನ್ನ ನೋಡಿ ಬೆಳಗ್ಗೆಯಿಂದ ಬರೀ ಜ್ಯೂಸ್ ಮೇಲೆ ಇದ್ದಾಳೆ, ಹೀಗಾದರೆ ಕೆಲಸ ಹೇಗೆ ಮಾಡ್ತಾಳೆ ಅಂತ ಯೋಚಿಸ್ದ. ಆಫೀಸ್ ಸಮಯ ಮುಗಿದ ಮೇಲೆ ಅನ್ವಿತಾ ಎದ್ದು ನಿಲ್ಲಲು ಹೋದಾಗ ತಲೆ ಸುತ್ತಿ ಮತ್ತೆ ಕುರ್ಚಿಯಲ್ಲಿ ಕುಸಿದು ಬಿದ್ಲು. ಆರ್ಯ ಓಡು ಬಂದು ಅನ್ವಿ ಏನಾಯ್ತೆ ಅಂತ ಟೆನ್ಷನ್ನಿಂದ ಕೇಳಿದ. ಆ ಹೆಸರನ್ನು ಕೇಳಿ ಅನ್ವಿತಾಗೆ ಸುಸ್ತಿನಲ್ಲೂ ನಗು ಬಂತು. ನಿನಗೇನಾದರೂ ಹುಚ್ಚ, ಯಾಕೆ ನಗ್ತಿದೀಯಾ ಅಂದ ಆರ್ಯ ಕೋಪದಿಂದ. ಏನಿಲ್ಲ ಸರ್, ನಾನು ಚೆನ್ನಾಗಿದ್ದೀನಿ, ಊಟ ಮಾಡಿಲ್ಲ ಅಲ್ವಾ ಅದಕ್ಕೆ ತಲೆ ಸುತ್ತಿತು ಅಷ್ಟೇ ಅಂತ ಅನ್ವಿತಾ ಎದ್ದು ನಿಂತಳು. ಆರ್ಯ ಅವಳು ಭುಜಗಳನ್ನ ಹಿಡಿದು ಗೋಡೆ ಒತ್ತಿ ನಿಲ್ಲಿಸಿ ಯಾಕೀಗ ಸುಸ್ತಾಗ್ತಿದೆಯಾ ಅಂತ ಗಟ್ಟಿಯಾಗಿ ಕೇಳ್ದ. ಅನ್ವಿತಾ ಅವನ ಕಣ್ಣುಗಳನ್ನ ನೋಡ್ತಾ ನಮ್ಮ ಮಗು ನನ್ನ ಹೊಟ್ಟೆಯಲ್ಲಿದೆ ಆರ್ಯ ಅಂತ ಹೇಳಬೇಕನ್ನಿಸ್ತು, ಆದರೆ ಅವನ ಪ್ರತಿಕ್ರಿಯೆ ಏನಾಗುತ್ತೋ ಅಂತ ಮೌನವಾಗಿಬಿಟ್ಲು. ನನಗೇನಾಗಿದೆ, ನನಗೇನಾದರೆ ನಿಮಗೇನು ಸರ್, ಎಲ್ಲ ನೌಕರರಿಗೂ ಹೀಗೆ ಕೇಳ್ತೀರಾ ಅಂದ್ಲು ಅನ್ವಿತಾ. ಆರ್ಯನಿಗೆ ಸಿಟ್ಟು ತಲೆಗೇರಿ ಅವಳ ಗಂಟ್ಲು ಹಿಡಿದು ಕತೆ ಹೊಡೆಯದೆ ಕೇಳಿದಕ್ಕೆ ಉತ್ತರ ಹೇಳು, ಎಲ್ಲರನ್ನೂ ನಾನು ಯಾಕೆ ಕೇಳ್ತೀನಿ ಅಂದ. ಮತ್ತೆ ನನ್ನನ್ನು ಯಾಕೆ ಕೇಳ್ತಿದ್ದೀರಿ ಸರ್ ಅಂದ್ಲು. ಹೇಳ್ತೀಯೋ ಇಲ್ವೋ? ಏನೂ ಆಗಿಲ್ಲ, ನನ್ನ ಸಿಟ್ಟು ನಿನಗೆ ಗೊತ್ತು, ನನ್ನೊಳಗಿನ ರಾಕ್ಷಸ ಹೊರಬರೋ ಮುಂಚೆ ಉತ್ತರ ಹೇಳಿ ಇಲ್ಲಿಂದ ತೊಲಗು ಅಂದ ಆರ್ಯ. ನನ್ನ ನೋಡಬೇಡಿ ಅಂತ ನಾನು ಹೇಳಿಲ್ವಲ್ಲ ಸರ್, ಬಿಟ್ಟರೆ ನಾನು ಹೋಗ್ತೀನಿ. ಆರ್ಯ ಅವಳನ್ನ ಮೇಲಿಂದ ಕೆಳಗೆ ನೋಡಿ ಅವಳ ಮುಖದ ಕಳೆಯನ್ನು ಕಂಡು ಬೆರಗಾದ. ಇವಳೇನೂ ತಿಂತಿಲ್ಲ, ಆದರೂ ಇಷ್ಟು ಚೆನ್ನಾಗಿ ಹೇಗೆ ಕಾಣ್ತಿದ್ದಾಳೆ ಅಂದ್ಕೊಂಡ. ಆರ್ಯ ಅವಳ ಗಂಟಲಿನ ಮೇಲೆ ಕೈ ತೆಗೆದು 2 ಕಡೆ ಕೈಗಳನ್ನಿಟ್ಟು ನಿಂತಿದ್ದ. ಅನ್ವಿತಾ 10 ನಿಮಿಷ ನೋಡಿ ದಾರಿ ಬಿಡಿ ಸರ್, ನನ್ನ ಮನೆಗೆ ಹೋಗಬೇಕು ಅಂದ್ಲು. ಮೊದಲು ನಿನಗೇನಾಗಿದೆ ಅಂತ ಹೇಳು, ಆಮೇಲೆ ಬಿಡ್ತೀನಿ ಅಂದ ಆರ್ಯ. ನನ್ನ ಬಗ್ಗೆ ನಿಮಗೆ ಯಾಕೆ ಚಿಂತೆ ಸರ್, ನೀವು ಬಾಸ್, ನಾನು ಎಂಪ್ಲಾಯಿ ಅಷ್ಟೇ, ಈ ಸಂಬಂಧ ಮಾತ್ರ ಇರಲಿ. ಹಸಿಲಿಗೆ ಏನಾಗಿದೆ ಅಂತ ಹೇಳೇ, ನೀವು ಆ ದಿನ ನನ್ನನ್ನು ಬಲಾತ್ಕಾರ ಮಾಡಿದ್ರಲ್ಲ, ಅಂದಿನಿಂದ ನನ್ನ ಆರೋಗ್ಯ ಸರಿ ಇಲ್ಲ, ನನ್ನ ಶರೀರವನ್ನು ನೀವು ಆಟದ ಗೊಂಬೆ ಅಂತ ಆಡಿದ್ದೀರಿ, ನಾನು ಮನುಷ್ಯಳು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ, ಈಗ ಯಾಕೆ ಈ ವಿಚಾರಣೆ ಅಂತ ಆರ್ಯನನ್ನು ಕೋಪದಿಂದ ನೋಡ್ತಾ ಅನ್ವಿತಾ ಕೇಳಿದ್ಲು.
ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.